ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲೇ ಒಂದು 10 ರಿಂದ 15 ನಿಮಿಷದಲ್ಲಿ ಮಾಡ್ಕೊಳೋಂಥ ಒಂದು ಒಳ್ಳೆ ಚಿಕನ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಚಿಕನ್ ಗ್ರೀನ್ ಗೊಜ್ಜು ಅನ್ಬೋದು. ಇದನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ಇಮಿಡಿಯೇಟಾಗಿ ಮಾಡ್ಕೊಬೋದು. ಸೊ ಫಸ್ಟಿಗೆ ಚಿಕನ್ನ ಎಣ್ಣೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಎಣ್ಣೆ, ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಸ್ವಲ್ಪ ಬಾಯ್ಲ್ ಹಾಕ್ಬಿಟ್ಟಿದ್ದೀನಿ. ನಂತರ ಇದನ್ನು ಮಾಡ್ಕೊಳೋಕ್ಕೆ ಬೇಕಾಗಿರುತ್ತದೆ ಸಿಂಪಲ್. ಒಂದು ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇದು ಟೊಮೊಟೊ ಜಾಸ್ತಿ ತೊಗೊಬೇಕು. ನಾನು ತೊಗೊಂಡಿರೋ ಚಿಕನ್ ಅರ್ಧ kg. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 8ರಿಂದ 10 ಕಾಳು, ಶುಂಠಿ ಸ್ವಲ್ಪ 2 ಇಂಚು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಬೇಕು. ಇದನ್ನು ಆ್ಯಕ್ಚುಲಿ ಜಾಸ್ತಿ ನೀರಿಲ್ದೇ ರುಬ್ಕೊಡಿ. ಟೊಮೊಟೊ ಇರೋದ್ರಿಂದ ನೀರು ಜಾಸ್ತಿ ಅವಶ್ಯಕತೆ ಇರಲ್ಲ. ನೋಡಿ, ರುಬ್ಕೊಂಡಾಗಿದೆ. ಇದನ್ನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಥಿಕ್ನೆಸ್ ಬೇಕು ಅದ್ರ ತಕ್ಕನಾಗಿ ನೀವು ನೀರು ಹಾಕ್ಕೊಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟು 2 ವಿಷಲ್ ಮಾಡಿಸಿದ್ರೆ ಚಿಕನ್ ಗ್ರೇವಿ ರೆಡಿ. ನೋಡಿ ಫ್ರೆಂಡ್ಸ್, ಥಿಕ್ನೆಸ್ ನಾನು ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ವಿಷಲ್ ಮಾಡಿಸ್ತಾ ಇದ್ದೀನಿ. 2 ವಿಷಲ್ ಇಟ್ಟಿದ್ದೀನಿ. ಸೊ ಆಗ್ತಿದ್ದಂಗೆ ಚಿಕನ್ ರೆಡಿ. ಈ ವಿಷಲ್ ಬರಬೇಕಾದ್ರೆ ಮಸಾಲೆ ಸ್ಮೆಲ್ ಬರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಚಿಕನ್ ಕರಿನ ಇವತ್ತು ದೋಸೆಯಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಐಡಿಯವರ ದೋಸೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಪೂರಿ ಜೊತೆನೂ ತಿನ್ಬೋದು, ರೈಸ್ ಜೊತೆ. ಫ್ರೆಂಡ್ಸ್ ಆಗಿದೆ, ತೆಗಿತಾ ಇದ್ದೀನಿ. ಸ್ಮೆಲ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಟ್ರೈ ಮಾಡಿ. ಹತ್ತು ನಿಮಿಷದಲ್ಲಿ ನೀವು ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ.